ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಸ್ ಪ್ರಮೋಟರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರುವ ಸ್ಕೂಟಿ ಬಂದುಬಿಟ್ಟು ಮಾರುತಿ ಸ್ಯಾನ್ ಕಂಪ್ನಿಯ MS 3.0 ಎಲೆಕ್ಟ್ರಿಕ್ ಸ್ಕೂಟರ್. ಈ ಸ್ಕೂಟರ್ನ ಸ್ಪೆಸಿಫಿಕೇಷನನ್ನು ಈ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ಕೊಡ್ತೀನಿ, ಹಂಗೆ ತೋರಿಸ್ತೀನಿ ಕೂಡ ನಿಮಗೆ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಯಾವ ಗಾಡಿ ರಿವ್ಯೂ ಮಾಡಬೇಕಂತ ಕಮೆಂಟ್ ಮಾಡಿದ್ರೆ ಸಾಕು, ನಾವು ವೀಡಿಯೋ ಮಾಡಿ ಹಾಕ್ತೀವಿ. ಈ ಗಾಡಿ ಬಗ್ಗೆ ಮಾತಾಡಬೇಕೇನಪ್ಪ ಅಂದರೆ, ಮೊದಲನೇದಾಗಿ ಇದ್ರ ಮೀಟ್ರ್ ಬೋರ್ಡು ನೋಡ್ಬೋದು. ನೀವು ಇದ್ರ ಮೀಟ್ರ್ ನೋಡ್ತಾ ಇದ್ದೀರಾ, ಈ ರೀತಿ ಇದೆ. ಕೀ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ. ಪಾರ್ಕಿಂಗಿಗೆ ಇಟ್ಟಿರೋದ್ರಿಂದ ಪಿ ಗೇರಿಗೆ ಬಂದಿದೆ ಆ್ಯಂಡ್ ಸ್ಪೀಡೋಮೀಟರ್ ಕೂಡ ಇದೆ. ಅದಾದಮೇಲೆ ಓಡೋಮೀಟರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇದು ಬಂದುಬಿಟ್ಟು ಎಷ್ಟು ವೋಲ್ಟೇಜ್ ಬ್ಯಾಟ್ರಿ ಪ್ರೊವೈಡ್ ಮಾಡ್ತಿದೆ ಅಂತ ಇದು ತೋರಿಸುತ್ತೆ. ನೆಕ್ಸ್ಟ್ ಇದ್ರ ಕೀ ಸ್ವಿಚಸ್ ಬಗ್ಗೆ ಮಾತಾಡಬೇಕಂತಂದರೆ, ಒಂದು ಹೆಡ್ಲೈಟ್ ಸ್ವಿಚ್ ಇದೆ ಆ್ಯಂಡ್ ಇನ್ನೊಂದು ಗೇರ್ ಥರ 3 ಮೋಡ್ ಆಪ್ಷನ್ ಆಗಿ ಕೊಟ್ಟಿದ್ದಾರೆ, 1 2 3 ಅಂತ, ಸ್ಪೋರ್ಟ್ಸ್ ಮೋಡ್ ಥರ. ಇನ್ನೊಂದು ಪಾರ್ಕಿಂಗು. ಆ್ಯಂಡ್ ಇದರಲ್ಲಿ ಏನಪ್ಪ ಅಂದರೆ ಇನ್ನೊಂದು ಫೀಚರ್ ಅಂದರೆ, ಎರಡು ಕಡೆಯೂ ಆರನ್ ಇದೆ. ಈ ಸೈಡು ಆರನ್ ಬರುತ್ತೆ ನೋಡ್ಬೋದು, ಈ ಸೈಡು ಆರನ್ ಬರುತ್ತೆ ಆ್ಯಂಡ್ ಈ ಸೈಡು ಆರನ್ ಬರುತ್ತೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಇಂಡಿಕೇಟರ್ ಸ್ವಿಚ್ಚು ಆ್ಯಂಡ್ ಇದು ಬಂದುಬಿಟ್ಟು ಹೆಡ್ ಲ್ಯಾಂಪ್ ಸ್ವಿಚ್ಚು. ಇಂಡಿಕೇಟರ್ ನೋಡ್ಬೋದು, ಸೌಂಡ್ ಕೂಡ ಬರುತ್ತೆ. ಪಾಸ್ ಮಾಡಿದಾಗ ಹೇಳ್ತಿದ್ದೆ. ಆ್ಯಂಡ್ ಈ ಸ್ಕೂಟರ್ನಲ್ಲಿ USB ಚಾರ್ಜರ್ ಕೂಡ ಅವೈಲೇಬಲ್ ಇದೆ, ನೋಡ್ತಾ ಇದ್ದೀರಾ ನೀವು. ಇದರಿಂದ ಫೋನ್ ಕೂಡ ಚಾರ್ಜಿಗೆ ಹಾಕೋಬೋದು. ಆ್ಯಂಡ್ ಇದ್ರ ಬ್ಯಾಟ್ರಿ ಬಂದುಬಿಟ್ಟು ಅಪ್ ಟು 100 ಕಿಲೋಮೀಟರ್ವರೆಗೂ ರೇಂಜ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಬ್ಯಾಟ್ರಿ ತೋರಿಸ್ತೀನಿ. ಬ್ಯಾಟ್ರಿ ತೋರಿಸ್ಬೇಕಂದ್ರೆ, ಮೊದಲನೇದಾಗಿ ಬ್ಯಾಟ್ರಿನ ಡಿಕ್ಕಿಲಿ ಇಟ್ಟಿದ್ದಾರೆ. ಇದನ್ನ ಓಪನ್ ಮಾಡೋದು ಹೇಗಪ್ಪ ಅಂತಂದರೆ, ಅಲ್ಲಿ ಕೀಯಲ್ಲಿ ಪ್ರೆಸ್ ಮಾಡಬೇಕು. ಇದರಲ್ಲಿ ಬಂದುಬಿಟ್ಟು ಅಪ್ ಟು ಒಂದು ಹೆಲ್ಮೆಟ್ ಆ್ಯಂಡ್ 2 ವಾಟರ್ ಬಾಟಲ್ ಇಡೋಷ್ಟು ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು DP ಸ್ವಿಚ್ ಇಲ್ಲಿಗೆ ಕೊಟ್ಬಿಟ್ಟಿದ್ದಾರೆ, ಏನಾದ್ರು ಎಮರ್ಜೆನ್ಸಿ ಇದ್ದರೆ ಆಫ್ ಆನ್ ಮಾಡ್ಕೊಳ್ಳೋಂಗೆ. ಆ್ಯಂಡ್ ವೆಹಿಕಲ್ ಓವರ್ ಹೀಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇದನ್ನು ಓಪನ್ ಮಾಡಿದ್ರೆ ಸಾಕು, ಬ್ಯಾಟ್ರಿ ಇಟ್ಟಿದ್ದರಲ್ಲಿ ನೋಡ್ಬೋದು. ಇಲ್ಲಿ ಬ್ಯಾಟ್ರಿ ಇದೆ. ಇದು ಬಂದುಬಿಟ್ಟು ಇಲ್ಲಿ ಬ್ಯಾಟ್ರಿ ಚಾರ್ಜಿಗೆ ಹಾಕೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪೋರ್ಟ್ ಇದರಲ್ಲಿ ಬಂದುಬಿಟ್ಟು 2 ಥರ ಕೊಟ್ಟಿದ್ದಾರೆ. ಇಲ್ಲೊಂದಿದೆ ಮತ್ತು ಇಲ್ಲಿ ಹಿಂದ್ಗಡೆ ಒಂದಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಕೂಡ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಕೂಟಿಲಿ ನೋಡ್ಬೋದು, ಇಲ್ಲಿ ಒಂದು ಬಾಟಲ್ ಆ್ಯಂಡ್ ಒಂದು ಫೋನ್ ಕೂಡ ಇಡ್ಬೋದು, ಇಲ್ಲಿ ಅಷ್ಟು ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಕೂಟರ್ ಮೇಲೆ ಆರಾಮಾಗಿ ಇಬ್ಬರು ಕಂಫರ್ಟೇಬಲಾಗಿ ಟ್ರಾವೆಲ್ ಮಾಡ್ಬೋದು. ಫ್ರಂಟ್ ನೋಡ್ಬೋದು, ನಿಮಗೆ DRL ಲ್ಯಾಂಪ್ ಕೊಟ್ಟಿದ್ದಾರೆ, ಡೇ ಟೈಮ್ ರನ್ನಿಂಗ್ ಲ್ಯಾಂಪು, ಯಾವಾಗಲೂ ಆನ್ ಆಗಿರುತ್ತೆ ಕೀ ಆನ್ ಮಾಡಿದ್ರೆ. ಇದು ಬಂದುಬಿಟ್ಟು ನಿಮಗೆ ಹೆಡ್ ಲ್ಯಾಂಪು 2 ಕಡೆ ಕೊಟ್ಟಿದ್ದಾರೆ, ತುಂಬ ಯೂನಿಕಾಗಿ ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ವೀಲ್ ಬಗ್ಗೆ ಮಾತಾಡಬೇಕಂದ್ರೆ, 2 ವೀಲಲ್ಲೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ನೀವು. ನೋಡ್ಬೋದು, ಫ್ರಂಟಲ್ಲಿ ಕೂಡ ಡಿಸ್ಕ್ ಇದೆ, ಬ್ಯಾಕಲ್ಲೂ ಕೂಡ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ನೀವು, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಬ್ಯಾಕಲ್ಲೂ ಕೂಡ. ಆ್ಯಂಡ್ ಈ ಸ್ಕೂಟಿಯಲ್ಲಿ ಫ್ರಂಟ್ ಬಂದುಬಿಟ್ಟು 2 ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ನೋಡ್ತಾ ಇದ್ದೀರಾ ನೀವು, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಬ್ಯಾಕ್ ಬಂದುಬಿಟ್ಟು ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಗಾರ್ಡ್ ಕೂಡ ಕೊಟ್ಟಿದ್ದಾರೆ, ಯಾವುದೇ ರೀತಿ ಕೈಕಾಲಾಗಲಿ ಏನೇ ಟಚ್ ಆಗಬಾರ್ದು ಅಂತ. ಮೋಟ್ರು ಡೈರೆಕ್ಟ್ ಕನೆಕ್ಷನ್ ಸೀದಾ ವೀಲ್ಗೆ ಇದೆ ಇದರಲ್ಲಿ. ಆ್ಯಂಡ್ ಈ ಸ್ಕೂಟಿಲಿ ಇನ್ನೊಂದು ಯೂನಿಕ್ ಫೀಚರ್ ಏನಂದರೆ, ಇಲ್ಲಿ ಗೇರ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಫಸ್ಟ್ಗೆ ಹಾಕಿದ್ರೆ ಅಪ್ ಟು 40ವರೆಗೂ ಹೋಗುತ್ತೆ, ಸೆಕೆಂಡ್ಗೆ ಹಾಕಿದ್ರೆ 60ವರೆಗೂ ಹೋಗುತ್ತೆ ಆ್ಯಂಡ್ ಥರ್ಡ್ಗೆ ಹಾಕಿದ್ರೆ 80ವರೆಗೂ ಹೋಗುತ್ತೆ. ಇದು ಇದರಲ್ಲಿ ಯೂನಿಕ್ ಫೀಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು 2 ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸ್ಪೇಸ್, ಲೆಗ್ ರೂಮ್ ಜಾಸ್ತಿ ಇದೆ, ಆರಾಮಾಗಿ ಒಂದು ನೀರಿನ ಕ್ಯಾನರ್ ಆಗಿರ್ಬೋದು, ಏನಾದ್ರು ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಎಲ್ಲ ಸ್ಕೂಟಿಲೂ ಕೊಟ್ಟಿರೋ ರೀತಿ ಸ್ಟ್ಯಾಂಡಿಗೆ ಸೆನ್ಸರ್ ಕೊಟ್ಟಿದ್ದಾರೆ. ಸ್ಟ್ಯಾಂಡ್ ಹಾಕಿದರೆ ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ ಗಾಡಿ ಮೂವ್ ಆಗೋಲ್ಲ. ಆ್ಯಂಡ್ ಈ ಎಲೆಕ್ಟ್ರಿಕ್ ಸ್ಕೂಟಿಲಿ ನಾವೀಗ ರನ್ನಿಂಗಲ್ಲಿದ್ದಾಗ ಅಕಸ್ಮಾತ್ ಸ್ವಲ್ಪ ಲೈಟಾಗಿ ಬ್ರೇಕ್ ಟಚ್ ಮಾಡಿದ್ರೆ ಸಾಕು, ಮೋಟ್ರ್ ಆಟೋಮೆಟಿಕ್ ಆಫ್ ಆಗುತ್ತೆ, ಗಾಡಿ ಸ್ಟಾಪ್ ಆಗುತ್ತೆ. ಯಾವುದೇ ರೀತಿ ಆಕ್ಸಿಲರೇಟ್ ವರ್ಕ್ ಆಗೋಲ್ಲ, ಬ್ರೇಕ್ ಬಿಟ್ಟರೆ ಮಾತ್ರ ಆಕ್ಸಿಲರೇಟ್ ವರ್ಕ್ ಆಗುತ್ತೆ. ಆ್ಯಂಡ್ ಈ ಗಾಡಿನ ಮೂವ್ ಮಾಡಬೇಕಂದ್ರೆ ಕೀ ಆನ್ ಮಾಡಿಬಿಟ್ಟು 2 ಬ್ರೇಕನ್ನು ಒಂದೇ ಸಲ ಪ್ರೆಸ್ ಮಾಡಿಬಿಟ್ಟ ಮೇಲೆ ಗಾಡಿ ಮೂವ್ ಆಗೋದು. ನೋಡ್ಬೋದು, ಇವಾಗ ಕೀ ಆನ್ ಆಗಿದೆ. ಡಿಸ್ಪ್ಲೇ ಕೂಡ ತುಂಬ ಬ್ರೈಟಾಗೇ ಇದೆ. ಈಗ ಗಾಡಿ ಪಾರ್ಕಿಂಗ್ ಮೋಡಲ್ಲಿದೆ. ಇದನ್ನು ಹೆಂಗೆ ರಿಮೂವ್ ಮಾಡೋದಂದರೆ, ನೋಡ್ಬೋದು ನೀವು, 2 ಬ್ರೇಕನ್ನು ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ಸಾಕು, ಗಾಡಿ ಆನ್ ಆಗಿದೆ. ಈಗ ನೋಡ್ಬೋದು, ಇಲ್ಲಿ ಪಾರ್ಕಿಂಗ್ ಮೋಡ್ ಹೋಗಿದೆ. ಈಗ ಸೀದಾ ಗೇರ್ ತೋರಿಸ್ತಿದೆ. ಈಗ ನೋಡ್ಬೋದು, ಗೇರ್ ಶಿಫ್ಟ್ ಮಾಡ್ತೀವಿ. ಸೆಕೆಂಡ್ ಗೇರಿಗೆ ಹಾಕಿದ ತಕ್ಷಣ ಸೆಕೆಂಡ್ ಬಂತು, ಥರ್ಡ್ಗೆ ಹಾಕಿದ ತಕ್ಷಣ ಥರ್ಡ್ ಗೇರಿಗೆ ಬಂದಿದೆ.
ಆ್ಯಂಡ್ ಈಗ ಇದನ್ನು ಮೂವ್ ಮಾಡಬೇಕಂದ್ರೆ ಮತ್ತೆ ಎಕ್ಸ್ಲೀಟ್ ಹೊಡೆದ್ರೆ ಸಾಕು ಆಟೋಮೆಟಿಕ್ ಗಾಡಿ ಮೂವ್ ಆಗುತ್ತೆ. ನೋಡ್ಬೋದು ಗಾಡಿ ಚೆನ್ನಾಗಿ ಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ನೀವು ನೋಡ್ತಿರೋದು ಮಾರುತಿ ಸೈನ್ಸ್ ಸ್ಕೂಟಿ ಆಗಿದೆ. ವೀಲ್ ಕೂಡ ನೋಡ್ಬೋದು ಡಿಸೈನಾಗೆ ಬಿಲ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಗಾಡಿ ಕಸ್ಟಮರ್ ರಿವ್ಯೂ ಪ್ರಕಾರ ಗಾಡಿ ತೊಗೊಂಬಿಟ್ಟು ಈಗ ಅಪ್ ಟು 3 ಇಯರ್ಸ್ ಆಗಿದೆ. ಅವರಾಗಿ ಅವರು ಮೇಲ್ಗಡೆ ಈಗ ಬಿದ್ದಿರೋದಾಗಿರ್ಬೋದು, ಏನೇ ಮಾಡ್ಕೊಂಡು ಪ್ರಾಬ್ಲಮ್ ಆಗಿರೋದು ಬಿಟ್ಟರೆ ಬೇರೆ ಇನ್ನು ಅದೇ ಆಗಿ ಬ್ಯಾಟ್ರಿ ಆಗಲಿ ಮೋಟ್ರ್ ಆಗಲಿ ಏನೂ ಇದುವರೆಗೂ ₹1 ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಎಲ್ಲ ಗಾಡೀಲೂ ಕೊಟ್ಟಿರೋ ರೀತಿ ಇದರಲ್ಲೂ ಕೂಡ ಫುಟ್ ರೆಸ್ಟ್ ಇದೆ. ನೋಡ್ಬೋದು 2 ಸೈಡು ಕೂಡ ಫುಟ್ ರೆಸ್ಟ್ ಇದೆ. ಆ್ಯಂಡ್ ನೋಡ್ಬೋದು ಇದರಲ್ಲಿ ಇಂಡಿಕೇಟರ್ ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ಯೂನಿಕ್ ಫೀಚರ್ ಅಂತಲೇ ಹೇಳ್ಬೋದು. ಇವಾಗ ಗಾಡಿ ಆನ್ ಆಗಿರೋದ್ರಿಂದ ಲೈಟ್ ಆನ್ ಆಗಿದೆ. ನೋಡ್ಬೋದು ಈ ಕಡೆ ಇಂಡಿಕೇಟರ್ ಹಾಕಿದ್ರೂ ಸಹ ಈ ಕಡೆನೇ ಬರುತ್ತೆ. ಹಿಂದ್ಗಡೆ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ಈ ಕಡೆ ಹಾಕಿದ ತಕ್ಷಣ ಈ ಕಡೆ ಕೆಳಗಡೆ ಬರ್ತಿದೆ. ಅಫಿಷಿಯಲ್ಸ್ ಯೂಸ್ ಮಾಡೋಕ್ಕೆ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು. ಮೈಲೇಜ್ ರೀತಿ ಆಗಲಿ ಏನೇ ಆಗಲಿ, ಈಗ ನಾವು ಹೊಲ್ಗೆ ಯೂಸ್ ಮಾಡ್ತೀವಿ, ಆಫ್ ರೋಡಿಂಗ್ ಯೂಸ್ ಮಾಡ್ತೀವಿ ಅಂತಂದರೆ ಗಾಡಿ ಏನಂತ ಇದಿಲ್ಲ. ಆ್ಯಂಡ್ ಬನ್ನಿ ಇವಾಗ ಒಂದು ರೈಡಿಂಗ್ ರಿವ್ಯೂ ಮಾಡಿ ತೋರಿಸ್ತೀವಿ. ನೋಡ್ಬೋದು ಈಗ ಫಸ್ಟ್ ಗೇರಲ್ಲಿದೆ ಗಾಡಿ, ಮೂವ್ ಆಗುತ್ತೆ ನೋಡಿ. ಯಾವುದೇ ರೀತಿ ಎಫೆಕ್ಟ್ ಇಲ್ದಲೇ ಸ್ಮೂತಾಗಿ ಮೂವ್ ಆಯಿತು. ನೋಡ್ತಾ ಇದ್ದೀರಾ ನೀವು, ಸ್ಮೂತಾಗೇ ಇದೆ ಗಾಡಿ. 3 ವರ್ಷ ಆದರೂ ಈ ಥರ ಇದೆ ಅಂತಂದರೆ ಗಾಡಿನ ಮೆಚ್ಚಲೇಬೇಕು ನೀವು. ಇಷ್ಟು ಸ್ಪೆಸಿಫಿಕೇಷನ್ ಈ ಗಾಡಿ ಹೊಂದಿದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋ ಆಗಿ ನಮ್ಮ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.